ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಹ್ಯೂಮನ್ ಬಾಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂದರೆ ಏನು? ಸೊ ನೀವೆಲ್ಲ ಕೇಳಿರ್ಬೋದು, ಹನಿ ಹನಿ ಕೂಡಿದರೆ ಹಳ್ಳ ಅಂತ. ಸೊ ಅದೇ ಥರ. ಓಕೆ, ಸೊ ಹನಿ ಹನಿ ಕೂಡಿದರೆ ಏನಾಗುತ್ತೆ? ಸೊ ಹನಿ ಹನಿ ಕೂಡಿದರೆ ಏನಾಯಿತು? ಲಾಸ್ಟಿಗೆ ಹಳ್ಳ ಆಗುತ್ತೆ ಅಲ್ಲ. ಸೊ ಅದೇ ಥರ ಒಂದು ಸೆಲ್ ಕೂಡಿ ಟಿಶ್ಯೂ ಆಗುತ್ತೆ, ಟಿಶ್ಯೂ ಕೂಡಿ ಆರ್ಗನ್ ಆಗುತ್ತೆ, ಆರ್ಗನ್ ಎಲ್ಲ ಕೂಡಿ ಆರ್ಗನ್ ಸಿಸ್ಟಮ್ ಆಗುತ್ತೆ ಅಲ್ಲ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ? ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಇದರಲ್ಲಿ ನಾವು ನೋಡೋಣ. ಬರೋಕ್ಕಿಂತ ಮೊದಲು ಸ್ವಲ್ಪ, ಸೊ ನೀವು ಗೊತ್ತಿದೆ ಅಟಮ್ ಅಂತ ಗೊತ್ತಿರ್ಬೋದು. ಓಕೆ, ಸೊ ನೀವು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡಿರ್ಬೋದು ಪಿ ಯು ಸಿಯಲ್ಲಿ. ಸೊ ಅಟಮ್ ಇರುತ್ತೆ. ಓಕೆ, ಸೊ ಅಟಮ್ಸ್ ಎಲ್ಲ ಕೂಡ ಏನಾಗುತ್ತೆ? ಮಾಲಿಕ್ಯೂಲ್ ಆಗುತ್ತೆ. ಓಕೆ, ಸೊ ಮಾಲಿಕ್ಯೂಲ್ಸ್ ಎಲ್ಲ ಕೂಡ ಏನಾಗುತ್ತೆ? ಸೆಲ್ ಆಗುತ್ತೆ. ಓಕೆ, ಸೊ ಸೆಲ್ಗಳು ಹಲವಾರು ಸೆಲ್ಗಳು ಕೂಡ ಏನಾಗುತ್ತೆ? ಟಿಶ್ಯೂ ಆಗುತ್ತೆ. ಓಕೆ, ಸೊ ಟಿಶ್ಯೂಗಳು ಕೂಡ ಏನಾಗುತ್ತೆ? ಓಕೆ, ಸೊ ಸಾಕಷ್ಟು ಟಿಶ್ಯೂಗಳಂದರೆ ಭಾಳ ಟಿಶ್ಯೂಗಳು ಕೂಡ ಏನಾಗುತ್ತೆ? ಆರ್ಗನ್. ಓಕೆ, ಸೊ ಒಂದು ಆರ್ಗನ್ ಫಾರ್ಮ್ ಆಗುತ್ತೆ. ಸೊ ಆರ್ಗನ್ಗಳೆಲ್ಲ ಕೂಡ ಏನಾಗುತ್ತೆ? ಆರ್ಗನ್ ಸಿಸ್ಟಮ್. ಸೊ ಆರ್ಗನ್ ಸಿಸ್ಟಮ್ಗಳೆಲ್ಲ ಕೂಡ ಏನಾಗುತ್ತೆ? ಹ್ಯೂಮನ್ ಬಾಡಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಅಟಮ್ ಇತ್ತು, ಅಟಮಿಂದ ಮಾಲಿಕ್ಯೂಲ್ ಆಯಿತು. ಓಕೆ, ಸೊ ಮಾಲಿಕ್ಯೂಲ್ಸ್ಗಳಿಗೆಲ್ಲ ಕೂಡ ಏನಾಗಿದ್ದಾವೆ? ಸೆಲ್ ಆಗಿದೆ. ಸೊ ಎಕ್ಸಾಂಪಲ್ ಯಾವ ಸೆಲ್ ಇದೆ? ನ್ಯೂರಾನ್ ಇದೆ. ಓಕೆ, ಸೊ ನ್ಯೂರಾನ್ ಎಲ್ಲ ಕೂಡ ಏನಾಯಿತು ಸರ್? ಟಿಶ್ಯೂ ಆಯಿತು. ಏನಾಯಿತು? ಟಿಶ್ಯೂ ಆಯಿತು. ಅದಕ್ಕೆ ನಾವು ಏನಂತ ಹೇಳ್ತೀವಿ? ನರ್ವಸ್ ಟಿಶ್ಯೂ ಅಥವಾ ನರ್ವ್ ಟಿಶ್ಯೂ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಈ ಎಲ್ಲ ನರ್ವ್ ಟಿಶ್ಯೂಗಳೆಲ್ಲ ಕೂಡ ಏನಾಗುತ್ತೆ? ಒಂದು ಆರ್ಗನ್ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ ಬ್ರೈನ್. ಓಕೆ, ಸೊ ಆರ್ಗನ್ಗಳೆಲ್ಲ ಕೂಡ ಏನಾಗುತ್ತೆ? ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಮತ್ತು ಆರ್ಗನ್ಗಳೆಲ್ಲ ಕೂಡ ಏನಾಗುತ್ತೆ? ಆರ್ಗನ್ ಸಿಸ್ಟಮ್ ಆಗುತ್ತೆ. ಎಕ್ಸಾಂಪಲ್ ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್. ಓಕೆ, ಸೊ ಇದೇನಾಯಿತು? ನರ್ವಸ್ ಸಿಸ್ಟಮ್ ಆಯಿತು. ಓಕೆ, ಸೊ ಸಾಕಷ್ಟು ಸಿಸ್ಟಮ್ಗಳು ಕೂಡ ಏನಾಗುತ್ತೆ? ಹ್ಯೂಮನ್ ಬಾಡಿ ಆಗುತ್ತೆ. ಎಕ್ಸಾಂಪಲ್ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಇಂಟಿಗ್ಯುಮೆಂಟರಿ ಸಿಸ್ಟಮ್, ಮತ್ತು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್. ಓಕೆ, ಸೊ ಇಂಥವೆಲ್ಲ ಸಿಸ್ಟಮ್ಗಳು ಕೂಡ ಏನಾಗುತ್ತೆ? ಹ್ಯೂಮನ್ ಬಾಡಿ ಫಾರ್ಮೇಷನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ಚಿಕ್ಕ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಸೊ ಅರ್ಥ ಆಗಿದರೆ ಸೊ ಇದನ್ನೇ ನಾವು ಡೀಟೇಲಾಗಿ ಶಾರ್ಟಾಗಿ ಬರೆಯೋಣ. ಸೊ ಇದನ್ನು ನಾನು ಕಟ್ ಮಾಡ್ತೀನಿ. ಓಕೆ, ಸೊ ಎಲ್ಲಕ್ಕಿಂತ ಇದರಲ್ಲಿ ಫಸ್ಟ್ ಏನು ಬರುತ್ತೆ? ಲೆವೆಲ್ಸ್ ಆಫ್ ಆರ್ಗನೈಸೇಷನಲ್ಲಿ ಲೆವೆಲ್ ಫಸ್ಟ್. ಓಕೆ, ಸೊ ಲೆವೆಲ್ ಫಸ್ಟನ್ನು ನಾವು ಏನಂತ ಹೇಳ್ಬೋದು? ಕೆಮಿಕಲ್ ಲೆವೆಲ್ ಅಂತ ಕೂಡ ಹೇಳ್ಬೋದು. ಕೆಮಿಕಲ್ ಲೆವೆಲ್. ಓಕೆ, ಸೊ ಕೆಮಿಕಲ್ ಲೆವೆಲ್ಸ್ಗಳಲ್ಲಿ ಏನು ಬರುತ್ತೆ ಅಂದರೆ ಅಟಮ್ ಬರುತ್ತೆ ಮತ್ತು ಮಾಲಿಕ್ಯೂಲ್ ಬರುತ್ತೆ. ಓಕೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ ಏನಿದೆ? ಅಟಮ್. ಸೊ ಓಕೆ, ಅಟಮ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ ಇದೆ. ಎಕ್ಸಾಂಪಲ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್, ಸೊ ಅಟಮ್ಸ್ಗಳು ಕೂಡ ಏನಾಗುತ್ತೆ? ಮಾಲಿಕ್ಯೂಲ್ ಆಗುತ್ತೆ. ಓಕೆ, 2 or more atom ಕಂಬೈನ್ ಏನಾಗುತ್ತೆ? ಕಂಬೈನ್ ಆಗುತ್ತೆ ಅಥವಾ ರಿಯಾಕ್ಷನ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಕಂಬೈನ್ ಟು ಫಾರ್ಮ್ ಮಾಲಿಕ್ಯೂಲ್. ಓಕೆ, ಸೊ ಮಾಲಿಕ್ಯೂಲ್ ರೆಡಿ ಆಗುತ್ತೆ. ಅಟಮ್ಸ್ಗಳಿಂದ ಏನಾಗುತ್ತೆ? ಮಾಲಿಕ್ಯೂಲ್ ರೆಡಿ ಆಗುತ್ತೆ. ಎಕ್ಸಾಂಪಲ್, ಸೊ ಇಲ್ಲಿ ನಾವು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ತೊಗೊಂಡಿದ್ದೀವಿ. ಸೊ ಇದ್ರಲ್ಲಿ ಕೂಡ ಎಕ್ಸಾಂಪಲ್ ನಾವೇನು ತೊಗೊಬೋದಪ್ಪ? H2O. ಓಕೆ, ಸೊ ಹೈಡ್ರೋಜನ್ 2, ಆಕ್ಸಿಜನ್ 1 ಏನಾಯಿತು? H2O. H2O ಅಂದರೆ ಏನು? ವಾಟರ್.
ಓಕೆ. ಸೊ ಅಟಮ್ಸ್ಗಳಿಂದ ಏನಾಯಿತು, ವಾಟರ್ ಆಯಿತು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಸೆಲ್ ಇದೆ, ಸೆಲ್ ಒಳಗಡೆ ಏನಿದೆ, ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಒಳಗಡೆ ಮ್ಯಾಕ್ಸಿಮಮ್ ಕಂಟೆಂಟ್ ಏನಿದೆ, ವಾಟರ್ ಇದೆ. ಓಕೆ. ಸೊ ಈ ಥರ ಅಂದರೆ ನಮ್ಮ ಸೆಲ್ ಒಂದು ಕಂಟೆಂಟ್ ರೆಡಿ ಆಯಿತು. ಓಕೆ, ಅರ್ಥ ಆಗ್ತಿರ್ಬೋದು ನಿಮಗೆ. ಸೊ ಲೆವೆಲ್ ಫಸ್ಟ್. ಸೊ ಲೆವೆಲ್ ಫಸ್ಟಲ್ಲಿ ಏನು ಬರುತ್ತೆ, ಕೆಮಿಕಲ್ ಲೆವೆಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನಾವು ಇದನ್ನು, ಕೆಮಿಕಲ್ ಲೆವೆಲ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ, ಏನು ಅಟಮ್ ಇದೆ ಸರ್. ಓಕೆ. ಸೊ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಇರೋದು ಸೆಲ್, ಬಟ್ ಸ್ಮಾಲೆಸ್ಟ್ ಯೂನಿಟ್ ಇರೋದು ಅಟಮ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಇರೋದು ಸೆಲ್. ಓಕೆ. ಸೊ ಅಟಮ್ ಇದೆ, ಮತ್ತು ಅಟಮ್ಸ್ಗಳೆಲ್ಲ 2 or more ಅಟಮ್ಸ್ ಕೂಡ ಏನಾಗುತ್ತೆ, ಮಾಲಿಕ್ಯೂಲ್ ರೆಡಿ ಆಗುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಓಕೆ. ಸೊ ಕೆಮಿಕಲ್ ಲೆವೆಲ್ ಒಳಗಡೆ ಕೆಮಿಕಲ್ಸ್ಗಳಿದ್ದು, ಆಟಮ್ ಇತ್ತು ಸರ್, ಮಾಲಿಕ್ಯೂಲ್ ಇತ್ತು, ಕೆಮಿಕಲ್ ಇತ್ತು. ನೆಕ್ಸ್ಟ್ ಲೆವೆಲ್ 2. ಓಕೆ. ಸೊ ಲೆವೆಲ್ 2 ಅನ್ನು ನಾವು ಏನಂತ ಹೇಳ್ತೀವಿ, ಸೆಲ್ಯುಲಾರ್ ಲೆವೆಲ್. ಓಕೆ. ಸೊ ಈ PDF ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಮೀನ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಈ PDF ನಿಮಗೆ ಸಿಗುತ್ತೆ. ಸೊ ಹ್ಯಾಂಡ್ ರೈಟಿಂಗಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಆದರೆ ಕಮೆಂಟ್ ಮಾಡ್ಬೋದು. ಸೊ ಸೆಲ್ಯುಲಾರ್ ಲೆವೆಲ್. ಓಕೆ. ಸೊ ಸೆಲ್ಯುಲಾರ್ ಲೆವೆಲ್ ಅಂದರೆ ಏನು, ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್. ಅಂದರೆ ಏನು, ನಮ್ಮ ಬಾಡಿಯಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಇದೆ ಮತ್ತು ಅದರೊಳಗಡೆ ಫಂಕ್ಷನ್ ಕೂಡ ಆಗುತ್ತೆ. ಓಕೆ. ಸೊ ಎಕ್ಸಾಂಪಲ್ ಫ್ಲೂಯಿಡ್ ಮೊಸೈಕ್ ಮಾಡಲ್, ATP ಜನ್ರೇಷನ್ ಆಗುತ್ತೆ, ಗ್ಲೂಕೋಲೈಸಿಸ್ ಅವೆಲ್ಲ ಅಂತಿರಲ್ಲ, ಗ್ಲೂಕೋಲೈಸಿಸ್, ಕ್ರೆಬ್ ಸೈಕಲ್ ಎಲ್ಲ ಆಗುತ್ತೆ, ಸೆಲ್ ಒಳಗಡೆ ಐತೆ. ಅದಕ್ಕೋಸ್ಕರ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಹ್ಯೂಮನ್ ಬಾಡಿ ಏನಿದೆ, ನಮ್ಮದು ಸೆಲ್ ಇದೆ. ಓಕೆ. ಸೊ ಲಾಸ್ಟಲ್ಲಿ ಈ ಬರೋದಿಲ್ಲ, ಯೂನಿಟ್. ಓಕೆ. ನೆಕ್ಸ್ಟ್ ಡಿಫರೆಂಟ್ ಸೆಲ್ಸ್ perform different functions. ನಿಮ್ಗೆ ಗೊತ್ತಿರೋ ಪ್ರಕಾರ ಬೇರೆ ಬೇರೆ ಸೆಲ್ಸ್ ಬೇರೆ ಬೇರೆ ಕೆಲಸ ಮಾಡ್ತವೆ. ಎಕ್ಸಾಂಪಲ್ ರೆಡ್ ಬ್ಲಡ್ ಸೆಲ್ ಏನು ಮಾಡುತ್ತೆ ಸರ್, ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ವೈಟ್ ಬ್ಲಡ್ ಸೆಲ್ WBC ಏನು ಮಾಡುತ್ತೆ, ಡಿಫೆನ್ಸ್. ಓಕೆ. ಸೊ ಇದು ಡಿಫೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಸೆಲ್ಸ್ ಹೇಗೆ ರೆಡಿಯಾಗಿದ್ದಾವೆ. ಸೊ ನಾವು ಮೇಲ್ಗಡೆ ನೋಡಿದ್ದೀವಿ, ಅಟಮ್ ಇತ್ತು ಸರ್, ಅಟಮ್ಗಳು ಕೂಡಿ ಅಟಮ್ಗಳು ಕೂಡಿ ಮಾಲಿಕ್ಯೂಲ್ ಆಗಿದೆ, ಮಾಲಿಕ್ಯೂಲ್ಗಳು ಕೂಡ ಏನಾಗುತ್ತೆ, ಇಲ್ಲಿ ಸೆಲ್ ರೆಡಿ ಆಗಿದೆ. ಓಕೆ. ಸೊ ಏನಂತ ಬರಿಬೋದಪ್ಪ ನಾವು, ಮಾಲಿಕ್ಯೂಲ್ ಕಂಬೈನ್ ಆಗುತ್ತೆ ಟು ಫಾರ್ಮ್ ಸೆಲ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಸೆಲ್ಯುಲಾರ್ ಲೆವೆಲ್ ಒಳಗಡೆ ಏನಿದೆ ಸರ್, ಮಾಲಿಕ್ಯೂಲ್ಸ್ಗಳೆಲ್ಲ ಕೂಡ ಏನಾಗಿದ್ದಾವೆ, ಸೆಲ್ ಆಗಿದೆ. ಓಕೆ. ಸೊ ಸೆಲ್ಗಳು ಭಾಳಷ್ಟಿವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಓಕೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಯಾವುದು, ಸೆಲ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. PUCಯಲ್ಲಿ ಯೂನಿಟ್ ನೇಮೇ ಇದೆ ಇತ್ತು. ಓಕೆ. ಸೊ ನೆಕ್ಸ್ಟ್ ಇರುತ್ತೆ ಲೆವೆಲ್ 3. ಓಕೆ. ಸೊ ಲೆವೆಲ್ 3 ನಾವು ಏನಂತ ಹೇಳ್ಬೋದು, ಟಿಶ್ಯೂ ಲೆವೆಲ್. ಓಕೆ. ಟಿಶ್ಯೂ ಲೆವೆಲ್ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಸೊ ಸೆಲ್ಗಳು ಕೂಡ ಏನಾಗ್ತಾ ಇದ್ದಾವೆ, ಭಾಳಷ್ಟು ಸಿಮಿಲರ್ ಸೆಲ್ಸ್ ಕೂಡ ಏನಾಗ್ತಾ ಇದ್ದಾವೆ, ಇಲ್ಲಿ ಟಿಶ್ಯೂ ಆಗ್ತಾ ಇದೆ. ಓಕೆ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತಾ ಇದ್ದೀವಿ, ಟಿಶ್ಯೂ ಲೆವೆಲ್ ಅಂತ ಹೇಳ್ತಾ ಇದ್ದೀವಿ. ಓಕೆ. ಸೊ ಇದನ್ನು ನಾವು ಏನಂತ ಬರಿಬೋದಪ್ಪ, ಗ್ರೂಪ್ ಆಫ್ ಸಿಮಿಲರ್ ಸೆಲ್ ಈಸ್ known as. ಓಕೆ. ಸೊ ಇದು known as ಟಿಶ್ಯೂ. ಓಕೆ. ಸೊ ಸಿಮಿಲರ್ ಸೆಲ್ಸ್ ಇರಬೇಕು. ಸೆಲ್ಸ್ ಯಾವ ಥರ ಇರಬೇಕು, ಸಿಮಿಲರ್ ಸೆಲ್ಸ್ಗಳ ಗ್ರೂಪನ್ನು ನಾವೇನಂತ ಹೇಳ್ತಾ ಇದ್ದೀವಿ, ಟಿಶ್ಯೂ ಅಂತ ಹೇಳ್ತೀವಿ. ಓಕೆ. ಸೊ ಎಕ್ಸಾಂಪಲ್, ಸೊ ನಮ್ಮ ಹತ್ರ 4 ಟೈಪ್ಸ್ ಆಫ್ ಟಿಶ್ಯೂ ಇದ್ದಾವೆ. ಓಕೆ. ಸೊ ಎಪಿಥೀಲಿಯಂ ಟಿಶ್ಯೂ. ಸೆಕೆಂಡ್ ಒನ್ ಕನೆಕ್ಟಿವ್ ಟಿಶ್ಯೂ. ಥರ್ಡ್ ಮಸಲ್ ಟಿಶ್ಯೂ, ಅಥವಾ ನಾವು ಮಸ್ಕುಲರ್ ಟಿಶ್ಯೂ ಅಂತ ಕೂಡ ಹೇಳ್ಬೋದು. ನರ್ವಸ್ ಟಿಶ್ಯೂ ಅಥವಾ ನರ್ವ್ ಟಿಶ್ಯೂ ಅಂತ ಕೂಡ ನಾವು ಹೇಳ್ಬೋದು. ಓಕೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಲೆವೆಲ್ 1 ಕೆಮಿಕಲ್ ಲೆವೆಲ್ ಇತ್ತು, ಲೆವೆಲ್ 2 ಸೆಲ್ಯುಲಾರ್ ಲೆವೆಲ್ ಇತ್ತು, ಲೆವೆಲ್ 3
ಟಿಶ್ಯೂ ಲೆವೆಲ್ ಇದೆ. ಓಕೆ, ಸೊ ಟಿಶ್ಯೂಗಳು ಕೂಡ ಏನಾಗುತ್ತೆ ನೆಕ್ಸ್ಟ್ ಆರ್ಗನ್ ಆಗುತ್ತೆ. ಓಕೆ, ಸೊ ಟಿಶ್ಯೂಗಳು ಕೂಡ ಏನಾಗುತ್ತೆ ಇಲ್ಲಿ ಆರ್ಗನ್ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ 4 ಇರೋದು ಆರ್ಗನ್ ಲೆವೆಲ್. ಆರ್ಗನ್ ಲೆವೆಲ್ ಓಕೆ, ಸೊ ಆರ್ಗನ್ ಲೆವೆಲ್. ಸೊ ಆರ್ಗನ್ ಲೆವೆಲ್ ಅಂದರೆ ನಾವು ಏನಾದ್ರು ಬರಿಬೋದಪ್ಪ, ಸೊ ಅದೇ ಥರ ಸೆಲ್ಗಳೆಲ್ಲ ಕೂಡ ಏನಾಯಿತು ಟಿಶ್ಯೂ ಆಯಿತು. ಸೊ ಟಿಶ್ಯೂಗಳೆಲ್ಲ ಕೂಡ ಏನಾಗುತ್ತೆ ಇಲ್ಲಿ ಆರ್ಗನ್ ಆಗುತ್ತೆ. ಓಕೆ, ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಕಂಬೈನ್ ಟು ಫಾರ್ಮ್ ಅ ಸ್ಟ್ರಕ್ಚರ್ ಅಥವಾ ಆರ್ಗನ್ ಅಂತ ಹೇಳ್ಬೋದು. ಓಕೆ, ಸೊ ಭಾಳಷ್ಟು ಟಿಶ್ಯೂಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಗಳು ಕೂಡ ಏನಾಗುತ್ತೆ ಇಲ್ಲಿ ಒಂದು ಆರ್ಗನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಏನಾಗುತ್ತೆ ಆರ್ಗನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ಏನೇನಿದೆ ನಾವು ಏನಂತ ತಗೋಬೋದಪ್ಪ, ಎಕ್ಸಾಂಪಲ್ ಸ್ಟಮಕ್. ಓಕೆ, ಸೊ ಸ್ಟಮಕಲ್ಲಿ ನಾವು ನೋಡಿದರೆ ಒಳಗಡೆ ನಮಗೆ ಎಪಿಥೀಲಿಯಂ ಲೇಯರ್ ಇರುತ್ತೆ. ಓಕೆ, ಸೊ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ನೀವು ಸ್ಟಡಿ ಮಾಡಿದಾಗ, ಸ್ಟ್ರಕ್ಚರ್ ಆಫ್ ಸ್ಟಮಕ್ ನೀವು ಸ್ಟಡಿ ಮಾಡಿದಾಗ ಇನ್ನರ್ ಲೇಯರ್ ಏನಿರುತ್ತೆ ಎಪಿಥೀಲಿಯಂ ಲೇಯರ್ ಇರುತ್ತೆ. ಓಕೆ, ಸೊ ಮಿಡಲ್ ಲೇಯರ್ ನಮ್ಮ ನೋಡಿದಾಗ ಅಲ್ಲಿ ಮಸ್ಕುಲಾರ್ ಲೇಯರ್ ಬರುತ್ತೆ. ಓಕೆ, ಒಳಗಡೆ ಇರೋದು ಎಪಿಥೀಲಿಯಂ, ಮಿಡಲ್ ಒಳಗಡೆ ಮಸ್ಕುಲಾರ್. ಓಕೆ, ಅಂದರೆ 2 ಟೈಪ್ಸ್ ಆಫ್ ಟಿಶ್ಯೂ ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ ನಾವು ಮೇಲ್ಗಡೆ ನೋಡಿದ್ದೀವಿ ಎಪಿಥೀಲಿಯಂ ಟಿಶ್ಯೂ ಇದೆ, ಮಸಲ್ ಟಿಶ್ಯೂ ಇದೆ, ಮತ್ತು ಇದ್ರ ಒಳಗಡೆ ಕನೆಕ್ಷನ್ ಏನಿದೆ ನರ್ವ್ ಕನೆಕ್ಷನ್ ಕೂಡ ಇದೆ. ಓಕೆ, ಸೊ ನರ್ವಸ್ ಟಿಶ್ಯೂ ಕೂಡ ಇಲ್ಲಿ ಬಂತು. ಅಂದರೆ ಏನು ಬಹಳಷ್ಟು ಟೈಪ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಗಳು ಕೂಡ ಏನಾಗ್ತಾ ಇದ್ದಾವೆ ಒಂದು ಆರ್ಗನ್ ಫಾರ್ಮೇಷನ್ ಮಾಡ್ತಾ ಇದ್ದಾವೆ. ಓಕೆ, ಸೊ ನೀವು ಯಾವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ಇದ್ದಾವೆಲ್ಲ ಅದ್ರ ಹಿಸ್ಟಾಲಜಿ ನೀವು ಸ್ಟಡಿ ಮಾಡಿದಾಗ ನಿಮಗಿದು ಅರ್ಥ ಆಗುತ್ತೆ. ಸೊ ಜಸ್ಟ್ ನೆನಪಿಟ್ಕೊಳ್ಳಿ ಆರ್ಗನ್ ಲೆವೆಲ್. ಓಕೆ, ಸೊ ಆರ್ಗನ್ ಲೆವೆಲ್ ನಾವು ಇಲ್ಲಿ ಆರ್ಗನ್ ಏನು ತೊಗೊಂಡಿದ್ದೀವಿ, ಸ್ಟಮಕ್ ಈಸ್ ಎನ್ ಆರ್ಗನ್. ಓಕೆ, ಸೊ ಇವಾಗ ಏನಾಗುತ್ತೆ ಇಲ್ಲಿ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಸ್ಟಮಕ್ ಒಂದು ಆರ್ಗನ್ ಇದೆ ಸರ್. ಈಸೋಫೇಗಸ್ ಅಂದರೆ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಏನು ಹಾರ್ಟ್ ಈಸ್ ಅ ಆರ್ಗನ್. ಓಕೆ, ಸೊ ಯಾವುದೇ ಆರ್ಗನ್, ಬ್ರೈನ್ ಈಸ್ ಅನ್ ಆಲ್ಸೋ ಎ ಆರ್ಗನ್. ಸೊ ಎಲ್ಲ ನೀವು ಎಕ್ಸಾಂಪಲ್ ತಗೋಬೋದು ಎಕ್ಸೆಟ್ರಾ. ಓಕೆ, ಸೊ ಈ ಆರ್ಗನ್ಸ್ಗಳೆಲ್ಲ ಕೂಡ ಏನಾಗುತ್ತೆ ಆರ್ಗನ್ ಸಿಸ್ಟಮ್ ಆಗುತ್ತೆ. ಓಕೆ, ಏನಾಗುತ್ತೆ ಸೊ ಲೆವೆಲ್ 5 ಇರೋದು ಆರ್ಗನ್ ಸಿಸ್ಟಮ್ ಲೆವೆಲ್. ಆರ್ಗನ್ ಸಿಸ್ಟಮ್ ಲೆವೆಲ್. ಓಕೆ, ಸೊ ಆರ್ಗನ್ ಸಿಸ್ಟಮ್ ಲೆವೆಲ್. ಸೊ ಆರ್ಗನ್ ಸಿಸ್ಟಮ್ ಲೆವೆಲಲ್ಲಿ ನಾವು ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಸ್ಟಮಕ್ ಇದೆ ಸರ್, ಈಸೋಫೇಗಸ್ ಇದೆ. ಓಕೆ, ಸೊ ಇಲ್ಲೇನಾಗುತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ ಕಂಬೈನ್ ಟು ಫಾರ್ಮ್ ಆರ್ಗನ್ ಸಿಸ್ಟಮ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಎಕ್ಸಾಂಪಲ್ ನೀವು ಇಲ್ಲಿ ಏನು ತೊಗೊಳ್ಳೋಣ ಅಂದರೆ ಶಾರ್ಟ್ ಏನಿದೆ ಕಿಡ್ನಿ, ನಮ್ಮದು ಯೂರಿನರಿ ಸಿಸ್ಟಮ್. ಓಕೆ, ಸೊ ಎಕ್ಸಾಂಪಲ್ ಏನಿದೆ ಯಾವುದು ಕೂಡ ನೀವು ತೊಗೋಬೋದು, ಬಟ್ ಯೂರಿನರಿ ಸಿಸ್ಟಮ್, ಯೂರಿನರಿ ಅಥವಾ ರೀನಲ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು, ಯೂರಿನರಿ ಸಿಸ್ಟಮ್. ಓಕೆ, ಸೊ ಇದರೊಳಗೆ ಆರ್ಗನ್ಗಳು ನಾವು ನೋಡಿದರೆ ಫಸ್ಟ್ ಇರೋದು ಕಿಡ್ನಿ. ಸೊ ಕಿಡ್ನಿ ಕೂಡ ಏನಿದೆ ಸರ್ ಒಂದು ಆರ್ಗನ್ ಇದೆ. ಓಕೆ, ಸೊ ಅದ್ರ ಕೆಳಗಿರುತ್ತೆ ಯೂರೇಟರ್ ಒಂದೇನಿದೆ ಆರ್ಗನ್ ಇದೆ. ಓಕೆ, ಸೊ ಅದ್ರ ಕೆಳಗಿರುತ್ತೆ ಮತ್ತು ಬ್ಲಾಡರ್. ಓಕೆ, ಸೊ ಮತ್ತೆ ಅದ್ರ ಕೆಳಗಿರುತ್ತೆ ಯೂರೇಟರ್. ಓಕೆ, ಸೊ ಇದು ಒಂದೇನಿದೆ ಕಂಪ್ಲೀಟ್ ಆರ್ಗನ್ ಸಿಸ್ಟಮ್. ಇದರೊಳಗಡೆ ಆರ್ಗನ್ ನಾವು ನೋಡಿದರೆ ಸರ್ ಕಿಡ್ನಿ ಒಂದಿದೆ, ಯೂರೇಟರ್ ಇದೆ, ಬ್ಲಾಡರ್ ಇದೆ, ಮತ್ತು ಇಲ್ಲಿ ಯೂರೆತ್ರಾ ಇದೆ. ಓಕೆ, ಸೊ ಕಿಡ್ನಿ, ಯೂರೇಟರ್, ಬ್ಲಾಡರ್, ಯೂರೆತ್ರಾ ಅಂದರೆ 4 ಆರ್ಗನ್ಗಳು ಕೂಡ ಇಲ್ಲಿ ಏನಾಗ್ತಾ ಇದೆ ಒಂದು ಆರ್ಗನ್ ಸಿಸ್ಟಮ್ ಆಗ್ತಾಯಿದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಏನಿದೆ ಇದು ಆರ್ಗನ್ ಸಿಸ್ಟಮ್ ಲೆವೆಲ್ 5 ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್. ಓಕೆ, ಸೊ ಇದರಲ್ಲಿ ನಿಮ್ಮದೆಲ್ಲ ಸಿಸ್ಟಮ್ಗಳು ಇಲ್ಲಿ ಬರುತ್ತೆ. ಓಕೆ, ಸೊ ಇಂಟಿಗ್ಯುಮೆಂಟರಿ ಸಿಸ್ಟಮ್ ಅಂದರೆ ಸ್ಕಿನ್ ಸಿಸ್ಟಮ್ ಆಗಿರ್ಬೋದು, ಸ್ಕೆಲಿಟಲ್ ಸಿಸ್ಟಮ್, ಮಸ್ಕುಲರ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಪ್ರತಿಯೊಂದು ಸಿಸ್ಟಮ್ ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ಬರಿಬೋದು. ಓಕೆ, ಸೊ ನೀವು ಇಲ್ಲಿ ಎಕ್ಸಾಂಪಲ್ ಬರಿತೀನಿ ಅಂದರೆ ಬರಿಬೋದು. ಸೊ ಈಗಾಗಲೇ ವಿಡಿಯೋ 15 ನಿಮಿಷದ ವಿಡಿಯೋ ಆಗಿದೆ. ಸೊ ಇನ್ನೊಂದು ಸಲ ನಾವು ನೋಡೋಣ, ಒಂದು ರೀಕ್ಯಾಪ್ ಮಾಡೋಣ. ಸೊ ಲೆವೆಲ್ಸ್ ಆಫ್ ಆರ್ಗನೈಜೇಷನ್. ಓಕೆ, ಸೊ ಹೇಗಾಗಿದೆ ಎಲ್ಲಕ್ಕಿಂತ ಏನು ಮೊದಲೇನಿತ್ತು ಸರ್ ಅಟಮ್ ಇತ್ತು. ಓಕೆ, ಸೊ ಅಟಮ್ಗಳು ಕೂಡ ಏನಾಗಿದೆ ಮಾಲಿಕ್ಯೂಲ್ ಆಗಿದೆ. ಓಕೆ, ಸೊ ಮಾಲಿಕ್ಯೂಲ್ಗಳು ಕೂಡ ಏನಾಗಿದೆ ಅದು
ಸೆಲ್ ಆಗಿದೆ. ಓಕೆ, ಏನಾಗಿದೆ, ಮಾಲಿಕ್ಯೂಲ್ಗಳು ಕೂಡ ಏನಾಗಿದ್ದಾವೆ, ಸೆಲ್ ಆಗಿದ್ದಾವೆ. ಸೊ ಸೆಲ್ಸ್ಗಳು ಕೂಡ ಏನಾಗಿದ್ದಾವೆ, ಟಿಶ್ಯೂ. ಓಕೆ, ಸೊ ಸಾಕಷ್ಟು ಟಿಶ್ಯೂ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಇರ್ತವೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಗಳು ಕೂಡ ಏನಾಗಿದೆ, ಇಲ್ಲಿ ಆರ್ಗನ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಆರ್ಗನ್ಗಳೆಲ್ಲ ಕೂಡ ಏನಾಗಿದೆ, ಆರ್ಗನ್ ಸಿಸ್ಟಮ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಾ ಎಕ್ಸ್ಪ್ಲೇನ್ ಮಾಡೋದರಲ್ಲಿ ಅಥವಾ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ನಿಮಗೇನಾದರೂ ತೊಂದರೆ ಆಗಿದ್ದರೆ ಅಥವಾ ಏನಾದರೂ ಮಿಸ್ಟೇಕ್ ಹುಡುಕಿದರೆ ಕಮೆಂಟ್ ಮಾಡ್ಬೋದು. ನಿಮ್ಮದೇನಾದರೂ ಅಭಿಪ್ರಾಯ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಅದನ್ನು ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಇನ್ನೂ ಸರಿಯಾಗಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.